ನಮಸ್ಕಾರ ರೈತ ಬಾಂಧವರೇ, ನಾನು ಮನೋಜ್ ದೇಸಾಯಿ, ಊರು ಗುಡಸ್, ತಾಲೂಕು ಹುಕ್ಕೇರಿ ಸರ್, ಬೆಳಗಾವಿ ಡಿಸ್ಟಿಕ್. ನಾನು ಭಾರತೀಯ ಸೇನೆಯಲ್ಲಿ 17 ವರ್ಷ ಕಾಲ ಮುಗಿಸಿ ಈಗ ಭೂತಾಯಿಯ ಮಡಿಲಲ್ಲಿ ಬಂದಿದ್ದೀವಿ. ಭೂತಾಯಿ ಮಡಿಲಲ್ಲಿ ಬಂದು ಸರ್ ನಾವು ಏನು ಬೆಳಿಬೇಕಂತೇಳಿ ತಿಳಿದ್ರೆ ಆರೋಗ್ಯಕ್ಕೋಸ್ಕರ ಸರ್, ನಾವು ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಹೊಲ ಸ್ವಲ್ಪ ಇದ್ದರೆ ನಮಗೋಸ್ಕರ ನಾವು ತರಕಾರಿಗಳನ್ನ ಬೆಳ್ಕೋಬೇಕು ಸರ್. ಯಾಕೆಂದರೆ ತುಂಬ ರಾಸಾಯನಿಕವಾಗಿ ತರಕಾರಿ ಇರೋದ್ರಿಂದ ನಾವು ನಮಗೋಸ್ಕರ ತರಕಾರಿ ಬೆಳೆದು ರೈತರು ನಾವು ಮೊದಲು ಆರೋಗ್ಯವಾಗಿದ್ದು ಆರೋಗ್ಯವಂತಹ ತರಕಾರಿಗಳನ್ನು ಕಬ್ಬು ಎಲ್ಲ ಬೆಳೆದು ಬೇರೆಯವ್ರಿಗೆ ಕೊಡ್ಬೇಕಂತೇಳಿ ನಾನು ಇದು ಅನ್ಕೊಂಡಿದ್ದೀನಿ ಸರ್. ಈಗ ಎಷ್ಟು ಎಕರೆ ಹೊಲ ಅದ್ರಿ ಇದು? ಸರ್ 1 ಎಕರೆ ಇದೆ ಸರ್. ಇದು 1 ಎಕರೆಯಲ್ಲಿ ಮೇನ್ ಕ್ರಾಪ್ ಏನ್ರಿ ಸರ್? ಕಬ್ಬು ಸರ್. ಕಬ್ಬು ಮೇನ್ ಕ್ರಾಪ್ ಸರ್. ಅದರಲ್ಲಿ ನಡುವೆ ಇವೆಲ್ಲ ಬೆಳೆ ಕಬ್ಬಿನ ನಡುವೆ ಸರ್ 15 ನಮೂನಿ ನಾನು ತರಕಾರಿ ಬೆಳೆದಿದ್ದೀನಿ ಸರ್. 15 ವೆರೈಟಿ 15 ವೆರೈಟಿ ಇದೆ ಸರ್. ಮತ್ತೆ ಅದು ಚೆಂಡು ಹೂ ಸರ್, ಇದು ನಮ್ಮ ಗೊಂಜಾಳ ಸರ್, ಟೊಮೆಟೊ, ದೊಣ್ಣ ಮೆಣಸಿನ್ಕಾಯಿ, ಉದ್ದ ಮೆಣಸಿನ್ಕಾಯಿ, ಬೀಟ್ರೂಟು, ಉಳ್ಳಾಗಡ್ಡಿ ಸರ್ 2 ನಮೂನಿ, ಕೆಂಪು ಮತ್ತೆ ಬಿಳಿ ಸರ್. ಅದರಲ್ಲಿ ಪಾಲಕ್ ಮತ್ತೆ ಇದು ಕೊತ್ತಂಬರಿ, ಮೆತ್ತೆ, ಸಬ್ಬಸಿಗಿ, ಈ ತರ ನಾನಾ ರೀತಿಯಾಗಿ ಸರ್ ನಮ್ಮ ಕಾಯಿಪಲ್ಲೆ ಬೆಳೆದಿದ್ದೀನಿ. ಇದೆಲ್ಲ ಕಮರ್ಷಿಯಲ್ ಮಾಡ್ರಿ ಮನೆಗೋಸ್ಕರ ಸರ್? ಕಮರ್ಷಿಯಲ್ ಸ್ವಲ್ಪ ಇದೆ ಸರ್, ಮನೆಗೋಸ್ಕರ ತುಂಬಾನೇ ಇದೆ ಸರ್. ಮನೆಗೋಸ್ಕರ ಇರಬೇಕು, ಮನೆ ನಾವು ಹೆಲ್ದಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಈಗ ಎಲ್ಲರೂ ನಾವು 80 ಟನ್ ಕಬ್ಬು ಬೆಳಿಬೇಕಂತ ಯೋಚನೆ ಮಾಡ್ತಿದೀವಿ, ಬಟ್ ನಾವು 80 ವಯಸ್ಸರ ಕಬ್ಬು ಬದುಕಬೇಕಂತ ಅಲ್ಲಿ ಯೋಚನೆ ಮಾಡ್ತಾ ಇಲ್ಲ ಸರ್. ನಾವೆಲ್ಲ 60 ಆದ್ರೆ ಆಯ್ತಪ್ಪ ಅಂದ್ಬಿಡ್ತೀವಿ, ಬಟ್ 80 ತನಕ ನಾವು ಹೋಗ್ಬೇಕಂತೇಳಿ ಆಸೆ. ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ ಸರ್? ಕಬ್ಬಿನಲ್ಲಿ ಏನ್ ಅಂತರ ಇಟ್ಕೊಂಡಿರಿ ಸರ್? ನಾನು 4.5 ಫೀಟ್ ಇಟ್ಟಿದ್ದೀನಿ ಸರ್ ಕಬ್ಬಿನಿಂದ ಕಬ್ಬಿಗೆ ದೂರಿ, ಮತ್ತೆ ಈಗ 2 ಫೂಟ್ ಇಟ್ಟಿದ್ದೀನಿ ಸರ್. ತುಂಬಾ ಚೆನ್ನಾಗಿ ಕಬ್ಬು, ಮತ್ತೆ ನಾನು ಅಡ್ಡ ತುಳಿದಿದ್ದೀನಿ ಸರ್. ಇದು ಅಡ್ಡ ತುಳಿದ್ರಿಂದ ಕಬ್ಬು ಚೆನ್ನಾಗಿ ಬರ್ತಾ ಇದೆ ಸರ್. ಕಬ್ಬಿನ ಪಕ್ಕದಾಗ ಈರುಳ್ಳಿ ಹಾಕಿರಿ? ಈರುಳ್ಳಿ ಎಲ್ಲಾ ಕಡೆ ಇದೆ ಸರ್. ಕಬ್ಬಿನ ಪಕ್ಕದಲ್ಲಿ ರೈಟ್ ಸೈಡ್ ಸರ್ ಈರುಳ್ಳಿ, ಲೆಫ್ಟ್ ಸೈಡ್ ಟೊಮೆಟೊ ಹಚ್ಚಿದೀನಿ ಸರ್. ಅದ್ರಲ್ಲಿ ಜವಾರಿ, ಬೀಟ್ರೂಟ್ ರೀ? ಹಾ ಸರ್, ಬೀಟ್ರೂಟ್ ನಡುವ್ರಿ. ಮತ್ತೆ ಬೇರೆ ತರಕಾರಿಗಳನ್ನ ಸಾಲಲ್ಲಿ ಹಾಕಿದೀನಿ ಸರ್. ಮೆಣಸಿನ ಗಿಡ ಹಚ್ಚಿದೀನಿ ಸರ್. ಮೆಣಸಿನಕಾಯಿ, ಟೊಮೆಟೊ, ಮತ್ತೆ ನಮ್ಮ ಕೊತ್ತಂಬರಿ, ಬದನೆ ಎಲ್ಲ ಇರೋದ್ರಿಂದ ಸರ್ ನೀವು ಹೊಲದಲ್ಲೇ ಒಂದು ಕೈಚಲ್ ತಗೊಂಡು ಹೋಗ್ಬೋದು. ಸಂತೆ ಅವಶ್ಯಕತೆ ಇಲ್ಲ, ಹೊಲಕ್ಕೆ ಸಂತೆ ಮಾಡ್ಬೋದು ಸರ್. ಸೂಪರ್ ಸರ್. ಹೂವನ್ನ ಹಾಕಿರಿ ಸರ್? ಹಾ, ಹೂವನ್ನ ಹಾಕಿದ್ದೀನಿ ಸರ್. ಚೆಂಡು ಹೂವದಲ್ಲಿ ಸರ್ ನಾನು ಒಂದು ಸಸ್ತಿಕ್ ಮಾಡಿದ್ದೀನಿ, ಅದು ಒಂದು ಕ್ಯೂರಿಯಾಸಿಟಿ ಅಂತ ಸರ್ ಚೆನ್ನಾಗಿ ಮಾಡಿದ್ದೀನಿ ಅದನ್ನು. ಓಕೆ ಸರ್, ಸೂಪರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್.